Welcome, welcome to VRJ family. ಎಂಚಲ್ಲರ್ ಮಾತಾ ಹೇಗಿದ್ದೀರಾ ಎಲ್ಲರೂ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಜಸ್ಟಿನ್ ಸ್ಲಿಮ್ ಮೂಡಲ್ಲಿದ್ದಾನೆ. ಸೊ ಅವನ ಲ್ಯಾಂಗ್ವೇಜ್ ನೋಡಿ, ಯಾವ್ದು ಅವನದು ಓನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಿದ್ದಾನೆ. ಅವನೀಗ ನೈಟ್ ಡ್ರೆಸ್ ಎಲ್ಲ ಹಾಕಿ ರೆಡಿ ಆಗಿದ್ದಾನೆ. ಈಗ ಇಲ್ಲಿ ತುಂಬಾ ಲೇಟ್ ಆಯ್ತು, ಮಲಗುವ ಟೈಮ್ ಆಯ್ತು. ಈಗ ನಾವು ಸ್ವಲ್ಪ ವಾಕಿಂಗಿಗೆ ಹೋಗಿ ಬಂದದಷ್ಟೇ. ಸೊ ಈಗ ಅವನಿಗೆ ನಿದ್ದೆ ಬರ್ತುಂಟು. ಸೊ ನಿದ್ದೆಯಲ್ಲಿ ಏನೇನು ಮಾತಾಡಿದೆ, ಯಾವ ಲ್ಯಾಂಗ್ವೇಜ್ ಮಾತಾಡಿದ ಗೊತ್ತಿಲ್ಲ ನನಗೆ. ಓಕೆ, ನಾವಿವತ್ತು ವಾಕಿಂಗ್ಗೆ ಹೋಗಿದ್ವಿ. ಸ್ವಲ್ಪ ಹೊರಗಡೆದು ವಿಡಿಯೋ ಎಲ್ಲ ತೆಗೆಯುವ ಅಂತ ಪ್ಲ್ಯಾನಲ್ಲಿ ಇದ್ವಿ. ಆದರೆ ಇವತ್ತು ಎಷ್ಟು ಸೆಕೆ ಇತ್ತಂದರೆ ನನಗೆ ಅಂತೂ ಬೇಡ ಓಡಿ ಹೋಗೋ ಮನೆಗೊಮ್ಮೆ ಯಾವಾಗೊಮ್ಮೆ ಓಡಿ ಬರಲಿಲ್ಲ ಅಂತ ಆಗ್ತಿತ್ತು. ಸೊ ಒಮ್ಮೆ ಬಂದು ಒಮ್ಮೆ ಯಾವಾಗ ಫ್ರೆಶ್ ಆಗಿ ಕುತ್ಕೊಳ್ಳಿಲ್ಲ ಅಂತ ಆಗಿದೆ. ಸೊ ಫಸ್ಟಿಗೆ ಮನೆಗೆ ಬಂದು ಫ್ರೆಶ್ ಆಗಿ ಈಗ ಕುತ್ಕೊಂಡು ವಿಡಿಯೋ ಒಂದು ಬೇಗ ಹಾಕುವಂತ ವಿಡಿಯೋ ಎದುರು ಈಗ ಕ್ಯಾಮ್ರಾದ ಎದುರು ಕುತ್ಕೊಂಡಿದ್ದೇನೆ ನಿಮಗೋಸ್ಕರ. ತುಂಬ ನಿದ್ದೆ ಸಹ ಬರ್ತುಂಟು, ಅಷ್ಟು ಟಯರ್ಡ್ ಆಗಿದೆ ಇಲ್ಲಿ ಅಂದರೆ ಅಷ್ಟು ಸೆಕೆ ಉಂಟು. ಮತ್ತು ವಿಂಟರ್ ಟೈಮಲ್ಲಿ ಆದರೆ ಒಳ್ಳೆಯದಾಗುತ್ತೆ ಹೊರಗಡೆ ಎಲ್ಲ ಹೋಗಲಿಕ್ಕೆ, ಯಾಕೆಂದರೆ ತುಂಬ ಚಳಿ ಇಲ್ಲಿ ಈ ವಿಂಟರ್ ಟೈಮಲ್ಲಿ. ಮತ್ತು ಮಳೆ ಅಂತ ಇಲ್ಲ, ರೇನಿ ಸೀಸನ್ ಇಲ್ಲ ಇಲ್ಲಿ. ಬರುತ್ತೆ ಮಳೆ, ಹೇಗೆ ಅಂದರೆ ನೆಂಟರು ಹೇಗೆ ಬರ್ತಾರೆ ಆ ಥರ ಇಲ್ಲಿ ಬಂದು ಹೋಗುತ್ತೆ. ಯಾವಾಗಲೂ ಒಮ್ಮೆ ಒಂದು 2 ಟೈಮ್ ಏನೋ ಬಂದಿದ್ದೇನೆ ಅಷ್ಟೇ. ಸಹ ಊರಿನಾಗೆ ಜೋರೆಲ್ಲ ಬರಲ್ಲ, ಸ್ವಲ್ಪ ಬರುತ್ತೆ. ಮತ್ತು ಸೆಕೆ ಟೈಮಲ್ಲಿ ಹೋಗ್ಲಿಕ್ಕೆ ಇಲ್ಲಿ ತುಂಬ ಅಂದರೆ ಕಷ್ಟ ಆಗುತ್ತೆ, ಹೋಗಲಿಕ್ಕೆ ಬೇಡ ಅಂತ ಅನಿಸುತ್ತೆ. ಮತ್ತು ಈ ಟೈಮಲ್ಲಿ ಅದರ ಮೇಲೆ ಮಾಸ್ಕ್ ಹಾಕ್ಕೊಂಡು ಹೋಗಬೇಕು, ಬೇಡವೇ ಬೇಡ ಅಂತ ಅನಿಸುತ್ತೆ. ಮತ್ತೊಂದು, ನಾವು ಮಾಸ್ಕ್ ಹಾಕಿ ಹೋಗೋದ್ರಿಂದ ಹೊರಗಡೆ ಲಿಪ್ಸ್ಟಿಕ್ ಎಲ್ಲ ಹಾಕಬೇಕಂತಿಲ್ಲ. ಈಗ ಮಾಸ್ಕ್ ಹಾಕೋದ್ರಿಂದ ಲಿಪ್ಸ್ ಎಲ್ಲ ಕವರ್ ಆಗುತ್ತೆ. ಲಿಪ್ಸ್ಟಿಕ್ ಎಲ್ಲ ಹಾಗೆ ಉಳಿದಿದೆ. ಮತ್ತು ಪಾಪ ಕೆಲವರೆಲ್ಲ ತುಂಬ ಸ್ಟಾಕ್ ಎಲ್ಲ ಮಾಡಿ ಇಟ್ಟವರಿಗೆ ಈಗ ಎಕ್ಸ್ಪೈರಿ ಡೇಟ್ ಆಗ್ತಾ ಬರುತ್ತೇನಾ. ಈಗ ಲೇಡೀಸ್ಗೆಲ್ಲ ಪಾಪ ತುಂಬ ಬೇಜಾರಾಗ್ತಾ ಉಂಟು, ಲಿಪ್ಸ್ಟಿಕ್ ಎಲ್ಲ ವೇಸ್ಟ್ ಆಗ್ತಿದೆ ಅಂತ. ನನಗೆ ಸ್ವಲ್ಪ ಬೇಜಾರಿಲ್ಲ, ಯಾಕೆ ಹೇಳಬೇಕಾ, ನಾನು ವಿಡಿಯೋ ಮಾಡುವಾಗ ನಿಮಗೆಲ್ಲ ನಿಮ್ಮ ಎದುರು ಸ್ವಲ್ಪ ಬ್ಯೂಟಿಫುಲ್ ಆಗಿ ಕಾಣಬೇಕಲ್ಲ. ಸೊ ಲಿಪ್ಸ್ಟಿಕ್ ಯೂಸ್ ಮಾಡ್ತೇನೆ, ಲಿಪ್ಸ್ಟಿಕ್ ಎಲ್ಲ ಹಾಕ್ತಿದ್ದೇನೆ. ಅದು ಲಿಪ್ಸ್ಟಿಕ್ ಯೂಸ್ ಆಗ್ತಾ ಉಂಟು. ಪಾಪ ಕೆಲವರಿಗೆಲ್ಲ ಹೊರಗಡೆ ಹೋಗುವಾಗ ಈಗ ಮಾಸ್ಕ್ ಕವರ್ ಮಾಡೋದ್ರಿಂದ ಲಿಪ್ಸ್ಟಿಕ್ ಎಲ್ಲ ವೇಸ್ಟ್ ಆಗ್ತಾ ಉಂಟು. ಪರವಾಗಿಲ್ಲ, ಐಸ್ ಕಾಣ್ತಿದ್ದೆಲ್ಲ, ಐಸಿಗೆ ಐಲೈನರ್ ಎಲ್ಲ ಹಾಕೊಂಡು ಸ್ವಲ್ಪ ಐಸಿಗೆ ಇಂಪಾರ್ಟೆನ್ಸ್ ಕೊಡಿ. ಮತ್ತೆ ಇಲ್ಲಿ ಅದು ಹೇಳಿದೆಲ್ಲ ಸೆಕೆ ಅಂತ. ಇಲ್ಲಿ ಸೆಕೆ ಹೇಗೆ ಅಂದರೆ ಊರಲ್ಲಿ ಮಳೆ ಬರ್ತಾ ಉಂಟು. ಸೊ ನಾವು ಮಳೆಗೆಲ್ಲ ಹೇಗೆ ಒದ್ದೆ ಆಗ್ತೇವೆ, ಹಾಗೆ ಇಲ್ಲಿ ಸೆಕೆಗೆ ಬೆವರಲ್ಲಿ ನಾವು ಒದ್ದೆ ಆಗಿದ್ದೇವೆ, ಹಾಗೆ ಆಗಿದೆ. ಇವತ್ತು ನಾನು ಅಷ್ಟು ಬೆವರಿ ಎಲ್ಲ ಒದ್ದೆ ಆಗಿ ಹೋಗಿದ್ದೇನೆ. ಸೊ ವಿಡಿಯೋ ಸಹ ಬೇಡ ಏನು ಬೇಡ ಅಂತ ಬಂದು ಈಗ ನಿಮಗೋಸ್ಕರ ಈಗಿಷ್ಟು ಲೇಟ್ ಆದರೆ ಸಹ ವಿಡಿಯೋ ಮಾಡ್ತಿದ್ದೇನೆ. ಮತ್ತಿವತ್ತು ನಾನು ನಿಮಗೆ ಒಂದು ಈಸಿಯಾಗಿ ಫಿಶ್ ಬಿರಿಯಾನಿ ಹೇಗೆ ಮಾಡೋದಂತ ರೆಸಿಪಿ ಹಾಕಿದ್ದೇನೆ, ನೋಡಿ. ತುಂಬ ಈಸಿ ಕೂಡ ಮತ್ತು ತುಂಬ ಟೇಸ್ಟ್ ಕೂಡ ಇದೆ. ಇದು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೊಸ ರೀತಿ ಫಿಶ್ ಬಿರಿಯಾನಿ. ಯಾವುದು ಚಿಕನ್ ಬಿರಿಯಾನಿ ಎಲ್ಲ ಮಾಡೋದ್ಕಿಂತ ಈ ಥರ ಒಂದು ಫಿಶ್ ಬಿರಿಯಾನಿ ಡಿಫ್ರೆಂಟ್ ಟೈಪಲ್ಲಿ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಲೈಕ್ ಆದರೆ ಆದಷ್ಟು ಶೇರ್ ಮಾಡ್ತಾ ಇರಿ, ಮತ್ತು ಹೀಗೆ ನಮಗೆ ಸಪೋರ್ಟ್ ಕೊಡ್ತಾ ಇರಿ. ಹೀಗೆ ನಿಮಗೆ ವಿಡಿಯೋ ನಾವು ಹಾಕ್ತಾ ಇರ್ತೇವೆ, ಒಳ್ಳೊಳ್ಳೆ ವಿಡಿಯೋ ಎಲ್ಲ ಹಾಕ್ತಾ ಇರ್ತೇವೆ. ಫಿಶ್ ಬಿರಿಯಾನಿ ಮಾಡಲಿಕ್ಕೆ ಇಲ್ಲಿ ಫಿಶ್ ಬಿರಿಯಾನಿ ಮಾಡಲಿಕ್ಕೆ ಅಂತಲೇ ಒಂದು ಫಿಶ್ ಸಿಗುತ್ತೆ, ಆ ಫಿಶ್ ತಗೊಂಡಿದ್ದೇನೆ. ನೀವು ಕಿಂಗ್ ಫಿಶ್ ಅಥವಾ ಅಂಜಲ್ ಹೇಳ್ತೇವೆ ನೋಡಿ, ಅದು ಫಿಶ್ ಅಥವಾ ಪಾಂಪ್ಲೆಟ್ ಫಿಶ್ ಸಹ ತಗೊಳ್ಬೋದು, ಒಳ್ಳೆಯದಾಗುತ್ತೆ ಅದರಲ್ಲಿ. ಇಲ್ಲದಿದ್ದರೆ ನೋಡಿ, ಈ ಥರ ಸ್ವಲ್ಪ ದಪ್ಪ ಇರಬೇಕು ಫಿಶ್. ಆ ಫಿಶ್ ನಿಮಗೆ ಯಾವುದು ಇಷ್ಟ ಇದೆ ಆ ಫಿಶ್ ತಗೊಳ್ಬೋದು ನೀವು, ಬಟ್ ಈ ಥರ ಸ್ವಲ್ಪ ದಪ್ಪ ಇರಬೇಕು. ಈಗ ನಾನು ಫಸ್ಟಿಗೆ ಇದಕ್ಕೆ ಮಸಾಲ ಮಾಡ್ಕೊಳ್ಳಿಕ್ಕೆ ಲೆಮನ್ ತಗೊಂಡಿದ್ದೇನೆ, ಸಾಲ್ಟ್, ಮೆಣಸಿನ ಹುಡಿ, ಹಳದಿ ಹುಡಿ ಮತ್ತು ಕಾರ್ನ್ಫ್ಲೋರ್ ಸ್ವಲ್ಪ ಮಸಾಲ ಬಿಡಬಾರ್ದು ಅಂತ ನಾನಿಲ್ಲಿ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಿದ್ದೇನೆ. ಕಾರ್ನ್ಫ್ಲೋರ್ ಇಲ್ಲದವರು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ. ಈಗ ನಾನು ಫಸ್ಟಿಗೆ
ಲೆಮನ್ ಹಾಕಿ ಇಷ್ಟು ಮಸಾಲವನ್ನು ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಮಸಾಲ ಎಲ್ಲ ಬಿಡಬಾರ್ದಂತ ಕಾರ್ನ್ಫ್ಲೋರ್ ಅಥವಾ ಗೋಧಿಟ್ಟು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ, ಈಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಫಿಶ್ಶಿಗೆ ಸ್ವಲ್ಪ ಕವರ್ ಆದರೆ ಸಾಕು, ತುಂಬ ಕವರ್ ಆಗಬೇಕಂತಿಲ್ಲ ನೋಡಿ. ಈಗ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಹೋಗಿ, ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಫಸ್ಟಿಗೆ ಒಮ್ಮೆಲೆ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಂಡು ಹೋಗಿ ನೋಡಿ. ಈಗ ನೆಕ್ಸ್ಟ್ ಇದಕ್ಕೆ ಫಿಶ್ಶಿಗೆ ಮಸಾಲವನ್ನು ಈ ಥರ ನೋಡಿ ಕವರ್ ಮಾಡಿ, ಸ್ವಲ್ಪ ಸ್ವಲ್ಪ ನೋಡಿ ಈ ಥರ ಮೇಲೆಲ್ಲ ಕವರ್ ಮಾಡಿದರೆ ಆಯಿತು. ಹೀಗೆ ಎಲ್ಲ ಕವರ್ ಮಾಡಿ ಇದನ್ನು ಇಟ್ಕೊಳ್ಳಿ. ಒಂದು 20 ಮಿನಿಟ್ಸ್ ಆದರೂ ಮಸಾಲೆ ಎಲ್ಲ ಎಳಿಲಿಕ್ಕೆ ಇಡಿ. ಅಷ್ಟರವರೆಗೆ ನಾವು ರೈಸ್ ರೆಡಿ ಮಾಡ್ಕೊಳ್ಬೋದು. ಮಸಾಲೆ ಎಲ್ಲ ಎಳೆಯುವವರೆಗೆ ರೈಸ್ಗೆ ನೋಡಿ, ರೈಸಿಗೆ ಏನೆಲ್ಲ ಬೇಕಂತ ಹೇಳ್ತೇನೆ. ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ಗೀ ಹಾಕ್ಕೊಳ್ತಿದ್ದೇನೆ, ತುಪ್ಪ. ತುಪ್ಪ ಹಾಕಿದ ಮೇಲೆ ನೆಕ್ಸ್ಟ್ ಎಲ್ಲ ಗರಂ ಮಸಾಲ ಹಾಕ್ತಿದ್ದೇನೆ. ನಿಮಗೆ ತೋರಿಸ್ತೇನೆ ಯಾವುದೆಲ್ಲ ನಾನಿಲ್ಲಿ ಗರಂ ಮಸಾಲ ಯೂಸ್ ಮಾಡಿದ್ದೇನಂತ. ಪಲಾವ್ ಎಲೆ ಮತ್ತು ಸ್ಟಾರ್ ಹೂ, ದಾಲ್ಚೀನಿ, ಏಲಕ್ಕಿ, ಲವಂಗ, ಏಲಕ್ಕಿ 4 ಮತ್ತು ಬಡೆಸೊಪ್ಪು ಮತ್ತು ಕ್ಯುಮಿನ್ ಸೀಡ್ಸ್, ಜೀರಿಗೆ. ಪಲಾವ್ ಎಲೆಯನ್ನು ಯಾವ್ದು ಸಹ ನೋಡಿ ಹೀಗೆ ಫುಲ್ ಹಾಕಿ, ಕಟ್ ಮಾಡಿ ಯಾವ್ದು ಸಹ ಹಾಕಬೇಡಿ. ಈ ಥರ ಫುಲ್ ಪಲಾವ್ ಎಲೆಯನ್ನು ಹಾಕಿ, ಇಷ್ಟನ್ನು ಹಾಕಿ ಸ್ವಲ್ಪ ಫಸ್ಟಿಗೆ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ನೋಡಿ ಗೀ ರೈಸ್ ಹೇಳ್ತಾರೆ ಅಥವಾ ಜೀರಾ ಕಷಾಲ ಅಂತ ಹೇಳ್ತಾರೆ ಇಲ್ಲಿ ನೋಡಿ, ಗೀ ರೈಸ್. ಈ ರೈಸನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಫಸ್ಟಿಗೆ ಇದನ್ನು ಹಾಕ್ಕೊಳ್ಳಿ. ರೈಸನ್ನು ಫಸ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೈಸ್ ಫ್ಲೇವರ್ ತುಂಬ ಚೆನ್ನಾಗಿದೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಬಾಸ್ಮತಿ ರೈಸಲ್ಲಿ ಕಾಮನ್ ಆಗಿ ಯಾವ್ದು ಸಹ ಮಾಡ್ತಾ ಇರ್ತೇವೆ, ಬಟ್ ಈ ರೈಸಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ. ಅದರ ಫ್ಲೇವರ್ ಸ್ಮೆಲ್ ತುಂಬ ಚೆನ್ನಾಗಿದೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಫಸ್ಟಿಗೆ ಈ ಥರ ನೋಡಿ, ಫಸ್ಟಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಇದನ್ನು ಬಾಯ್ಲ್ ಆದಮೇಲೆ ಸ್ಟ್ರೈನ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ನೋಡಿ ನೀರು ಹಾಕ್ಕೊಳ್ತಿದ್ದೇನೆ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲೆಮನ್ ಹಾಕಬೇಕು ನೋಡಿ. ನಾನೀಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಿದ್ದೇನೆ. ಟೇಸ್ಟ್ ನೋಡಿ, ಯಾಕೆಂದರೆ ಇದು ಈಗ ಮೇನ್ ರೈಸ್ಗೆ ಉಪ್ಪು ಎಲ್ಲ ಹಾಕೋದು ಕರೆಕ್ಟಾಗಿ ಹಾಕಬೇಕು. ಮತ್ತು ಲೆಮನ್ ಹಾಕ್ಕೊಂಡು ಇದನ್ನು ಬಾಯ್ಲ್ ಮಾಡಲಿಕ್ಕಿಡಿ. ಉಪ್ಪೆಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಬೇಕಾದರೆ ಇನ್ನೊಮ್ಮೆ ಆ್ಯಡ್ ಮಾಡಿದರೆ ಆಯಿತು. ನೋಡಿ ಇಷ್ಟು ಸಾಕು, ತುಂಬ ಸಾಫ್ಟಾಗಿ ಬಾಯ್ಲ್ ಮಾಡಬೇಡಿ. ನೋಡಿ ಇಷ್ಟು, ನಾವು ಇದನ್ನು ದಮ್ಮಲ್ಲಿ ಇಡೋದ್ರಿಂದ ಸ್ವಲ್ಪ ನೋಡಿ ಇಷ್ಟು ಬಾಯ್ಲ್ ಆದರೆ ಸಾಕು. ಈಗ ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಳಿ. ನಾನಿದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ತಿದ್ದೇನೆ. ಇದು ಎಲ್ಲ ಕಂಪ್ಲೀಟಾಗಿ ಸ್ಟ್ರೈನ್ ಆಗೋವರೆಗೆ ನಾವು ಈ ಕಡೆ ಫಿಶ್ ಫ್ರೈ ಮಾಡುವ. ನೋಡಿ ಈಗ ಫಿಶ್ ಫ್ರೈ ಮಾಡ್ಕೊಳ್ತಿದ್ದೇನೆ. ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಂಡಿದ್ದೆ. ನಾವು ರೈಸ್ ಮಾಡುವಷ್ಟರಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಸೊ ನಾನೀಗ ಫಸ್ಟ್ ಫಿಶ್ ಎಲ್ಲ ಎರಡೂ ಕಡೆ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನಿಗೆ ಫಿಶ್ ಫ್ರೈ ಮಾಡಿದ ಆಯಿಲನ್ನು ಹಾಕ್ಕೊಳ್ತಿದ್ದೇನೆ. ಫಿಶ್ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಅದರಲ್ಲಿ ಆಯಿಲ್ ಇರುತ್ತೆ ನೋಡಿ, ಅದನ್ನೀಗ ಹಾಕ್ಕೊಳ್ಳಿ. ಅದಕ್ಕೆ ನಾನೀಗ ಬೆಳ್ಳುಳ್ಳಿ ಮತ್ತು ಶುಂಠಿ, ಜಿಂಜರ್ ಗಾರ್ಲಿಕ್ ಜಜ್ಜಿಟ್ಕೊಂಡದ್ದನ್ನು ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಇಲ್ಲಿ ಆನಿಯನ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆನಿಯನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಆನಿಯನ್ ಬೇಗ ಫ್ರೈ ಆಗಲಿ ಅಂತ, ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಿದ್ದೇನೆ.
ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಬೇಗ ಫ್ರೈ ಆಗುತ್ತೆ, ಸೊ ಅದಕ್ಕೋಸ್ಕರ. ಮಸಾಲ ಸ್ವಲ್ಪ ಜಾಸ್ತಿ ಸಿಗಬೇಕಾದ್ರೆ ನಾವು ಸ್ವಲ್ಪ ಜಾಸ್ತಿ ಆನಿಯನ್ ಯೂಸ್ ಮಾಡಿದರೆ ಒಳ್ಳೆದಿಲ್ಲಿ. ನೋಡಿ, ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಿದ್ದೇನೆ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫಸ್ಟಿಗೆ ಫ್ರೈ ಆಗಲಿ. ನೆಕ್ಸ್ಟ್ ಈಗ ನಾನಿಲ್ಲಿ 2 ಮೆಣಸಿನಕಾಯಿ ತಗೊಂಡಿದ್ದೇನೆ, ಗ್ರೀನ್ ಚಿಲ್ಲಿ. ಸ್ವಲ್ಪ ಮಿಡ್ಲಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇಲ್ಲಿ. ನೋಡಿ, ಇಷ್ಟು ಫ್ರೈ ಆಯಿತು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸ್ ಸ್ವಲ್ಪ ಇಟ್ಕೊಳ್ತಿದ್ದೇನೆ, ಲಾಸ್ಟ್ ಹಾಕಲಿಕ್ಕೆ ಬೇಕು, ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ಮಿಂಟ್ ಲೀವ್ಸ್, ಪುದೀನ ಸೊಪ್ಪು ಸ್ವಲ್ಪ, ಅದು ಸಹ ಸ್ವಲ್ಪ ಇಟ್ಕೊಳ್ತಿದ್ದೇನೆ, ನನಗೆ ಲಾಸ್ಟಿಗೆ ಬೇಕು ಅದಕ್ಕೋಸ್ಕರ. ಇಷ್ಟನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಫುಲ್ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು, ಅಷ್ಟರವರೆಗೆ ಮಿಕ್ಸ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ 2 ಮೀಡಿಯಂ ಸೈಜ್ ಟೊಮೆಟೊ ತಗೊಂಡಿದ್ದೇನೆ. ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಷ್ಟರವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ. ನೋಡಿ, ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಳ ಮುಚ್ಚಿ ಕವರ್ ಮಾಡಿ ಇಟ್ಕೊಳ್ಳಿ, ಸ್ವಲ್ಪ ಬೇಗ ಸ್ಮ್ಯಾಶ್ ಆಗುತ್ತೆ ಅದಕ್ಕೋಸ್ಕರ. ನೋಡಿ, ನಾನು ಈಗ ಮಸಾಲೆ ಹಾಕ್ಕೊಳ್ತಿದ್ದೇನೆ. ಅದಕ್ಕಿಂತ ಮುಂಚೆ ಕವರ್ ಮಾಡಿ ಇಟ್ಟಿದ್ದೇನೆ, ಸ್ಮ್ಯಾಶ್ ಆಗಿದೆ ಟೊಮೆಟೊ ಎಲ್ಲ ಸ್ವಲ್ಪ. ಇಲ್ಲಿ ನಾನು ಹಳದಿ ಹುಡಿ, ಸಾಲ್ಟ್, ರೆಡ್ ಚಿಲ್ಲಿ ಪೌಡರ್ ಮತ್ತು ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಸಾಲೆ ಎಲ್ಲ ಒಮ್ಮೆ ಚೆನ್ನಾಗಿ ಫ್ರೈ ಆಗಬೇಕು. ಹಳದಿ ಹುಡಿ ಮತ್ತು ಮೆಣಸಿನ ಹುಡಿ, ಸಾಲ್ಟ್ ಹಾಕ್ಕೊಂಡಿದ್ದೇನೆ, ಮತ್ತು ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಗರಂ ಮಸಾಲ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಸ್ವಲ್ಪ ಫಸ್ಟಿಗೆ ನೀರು ಆ್ಯಡ್ ಮಾಡ್ತಿದ್ದೇನೆ. ಸ್ವಲ್ಪ ನೋಡಿ ಈ ಥರ ಸ್ಮ್ಯಾಶ್ ಆದಮೇಲೆ ಇನ್ನೊಮ್ಮೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೇನೆ, ವಾಟರ್, ಯಾಕೆಂದರೆ ಸ್ವಲ್ಪ ಮಸಾಲ ಬೇಕು ನಮಗೆ ಗ್ರೇವಿ ಟೈಪ್, ಅದಕ್ಕೋಸ್ಕರ. ನೋಡಿ, ಸ್ವಲ್ಪ ಸ್ವಲ್ಪ ಹಾಕಿ ಎಷ್ಟು ನಮಗೆ ಗ್ರೇವಿ ಬೇಕು ಅಷ್ಟು. ಒಮ್ಮೆಲೆ ನೀರು ಆ್ಯಡ್ ಮಾಡಬೇಡಿ, ತುಂಬ ಮತ್ತೆ ನೀರಾದರೆ ಕಷ್ಟ, ಅದಕ್ಕೋಸ್ಕರ. ನೋಡಿ, ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಸ್ವಲ್ಪ ಗ್ರೇವಿ ಆದರೆ ಸಾಕು. ಇಷ್ಟ ಆದರೆ ಇದನ್ನು ಆಫ್ ಮಾಡಿ ತೆಗೆದಿಟ್ಕೊಳ್ಳಿ. ಮಸಾಲ ರೆಡಿಯಾಗಿದೆ. ಈಗ ನಾವು ದಮ್ ಇಡ್ಲಿಕ್ಕೋಸ್ಕರ ಒಂದು ಪಾತ್ರೆಗೆ ನಾನು ಫಸ್ಟಿಗೆ ನೋಡಿ ರೈಸನ್ನು ಈ ಥರ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೇನೆ. ಫಸ್ಟಿಗೆ ರೈಸ್ ಹಾಕ್ಕೊಳ್ಳಿ, ಚೆನ್ನಾಗಿ ಫಸ್ಟಿಗೆ ಒಮ್ಮೆ ಎಲ್ಲ ಈ ಥರ ನೋಡಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ಒಮ್ಮೆಲೆ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. ಮಸಾಲ, ಆಮೇಲೆ ಫಿಶ್ ಫ್ರೈ ಮಾಡಿಟ್ಕೊಂಡಿದ್ದೇವೆ ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಈ ಥರ ಲೇಯರ್ ಹಾಕಿದರೆ ಆಯಿತು, ಏನು ಕಷ್ಟ ಇಲ್ಲ, ಈಸಿ ಆಗುತ್ತೆ ಮತ್ತು ತುಂಬ ಬೇಗ ಕೂಡ ಆಗುತ್ತೆ ಇದು. ನೋಡಿ, ಈ ಥರ ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಫಸ್ಟಿಗೆ ಇಲ್ಲಿ ಆನಿಯನ್ ಅನ್ನು ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ನಿಮಗೆ ತೋರಿಸಲಿಲ್ಲ, ಯಾಕೆಂದರೆ ಆಲ್ರೆಡಿ ಎಲ್ಲರಿಗೆ ಗೊತ್ತಿರುತ್ತೆ, ಸೊ ನಾನಿಲ್ಲಿ ತೋರಿಸಲಿಲ್ಲ. ಇದರಲ್ಲಿ ಡೀಪ್ ಫ್ರೈ ಮಾಡಿ ಇಟ್ಕೊಂಡು ಆನಿಯನ್ ಮತ್ತು ಡ್ರೈ ಗ್ರೇಪ್ಸ್ ಆದಮೇಲೆ ಬಾದಾಮ್ ಹಾಕಿದ್ದೇನೆ. ನಿಮಗೆ ಯಾವ್ದು ಇಷ್ಟ ಇದೆ ಅದನ್ನು ಡ್ರೈ ನಟ್ಸ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸ್ ಆ್ಯಂಡ್ ಮಿಂಟ್ ಲೀವ್ಸ್ ಹಾಕ್ಕೊಳ್ತಿದ್ದೇನೆ, ಪುದೀನ ಸೊಪ್ಪು. ನೋಡಿ, ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಹಳದಿ ಹುಡಿ ಮತ್ತು ರೋಸ್ ವಾಟರ್ ಎರಡನ್ನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ಇದು ನ್ಯಾಚುರಲ್ ಕಲರ್, ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋದಕ್ಕಿಂತ ಈ ಥರ ನ್ಯಾಚುರಲ್ ಕಲರ್ ಯೂಸ್ ಮಾಡಿದರೆ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ಸೊ ನಾನು ಇಲ್ಲಿ ಆ ಥರ ಯೂಸ್ ಮಾಡ್ಕೊಂಡಿದ್ದೇನೆ. ನಮಗೆ ಒಳ್ಳೆ ರೀತಿ ಹಳದಿ ಯೆಲ್ಲೋ ಕಲರ್ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ನೋಡಿ ಇಲ್ಲಿ ಮಸಾಲ ಮಾಡಿಟ್ಕೊಂಡಿದ್ದೇವೆ ನೋಡಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ರೈ ಮಾಡಿಟ್ಕೊಂಡ ಫಿಶನ್ನು ಈ ಥರ ಫಸ್ಟಿಗೆ ಹಾಕ್ಕೊಳ್ಳಿ. ಈ ಥರ ಫಸ್ಟಿಗೆ ತುಂಬ ಹಾಕಬೇಡಿ ಫಿಶ್, ಸ್ವಲ್ಪ 1-2 ಅಥವಾ
ಅಥವಾ 3 ಹಾಕ್ಕೊಳ್ಳಿ ಸಾಕು. ಇನ್ನೊಮ್ಮೆ ಲೇಯರ್ ಮಾಡ್ತೇವೆ ನೋಡಿ. ಇನ್ನೊಮ್ಮೆ ರೈಸ್ ಹಾಕ್ಕೊಳ್ಳಿ ಇದಕ್ಕೆ. ಎಲ್ಲ ಕವರ್ ಆಗುವ ಹಾಗೆ ರೈಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿ. ರೈಸಲ್ಲಿರುವ ಬೇ ಲೀಫನ್ನು ತೆಗೆದಿಟ್ಕೊಳ್ಳಿ. ಫ್ಲೇವರ್ ಬಂದಿರುತ್ತೆ ಆಲ್ರೆಡಿ ರೈಸಿಗೆ, ಸೊ ಬೇ ಲೀಫನ್ನು ಹಾಕಬೇಡಿ, ಅದನ್ನು ತೆಗೀರಿ. ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಇನ್ನೊಮ್ಮೆ ಮಸಾಲ ಹಾಕ್ಕೊಳ್ಳಿ. ಮಸಾಲ ಹಾಕಿ ಈ ಥರ ನೋಡಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಎಲ್ಲ ಮಸಾಲ ಹಾಕಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಆಯ್ತು. ಮತ್ತೆ ಫಿಶ್ ಸಹ ಹಾಗೆ ಎಲ್ಲ ಫಿಶನ್ನು ನೋಡಿ, ನೆಕ್ಸ್ಟ್ ನಾವು ಫ್ರೈ ಮಾಡಿಟ್ಕೊಂಡ ಫಿಶನ್ನೆಲ್ಲ ಅದನ್ನು ಸಹ ಈ ಥರ ಒಂದೊಂದು ಸೈಡಲ್ಲಿ ಇಟ್ಟು ಸ್ಪ್ರೆಡ್ ಮಾಡಿದ್ರೆ ಆಯ್ತು. ಈ ಥರ ಎಲ್ಲ ಕಡೆ ಸೈಡಲ್ಲೆಲ್ಲ ಫಿಶನ್ನು ಇಟ್ಕೊಂಡು ಬನ್ನಿ. ಈಗ ಎಲ್ಲ ಫಿಶ್ ಲಾಸ್ಟಿಗೆ, ಫಸ್ಟಿಗೆ ನೀವು 2 ಅಥವಾ 3 ಫಿಶ್ ಹಾಕಿ, ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಜಾಸ್ತಿ ಹಾಕಿದ್ರೆ ಆಯ್ತು ಫಿಶ್. ಇನ್ನೊಮ್ಮೆ ರೈಸ್ ಹಾಕಿ. ಈಗ ನೀವು ಆನಿಯನ್ ಅದು ಹಾಕಬೇಕಂತಿಲ್ಲ, ಆನಿಯನ್ ಫ್ರೈಡ್ ಇದು ರೈಸ್ ಲೇಯರ್ ಹಾಕಿದ ಮೇಲೆ ಹಾಕಿದ್ರೆ ಆಯ್ತು. ರೈಸನ್ನು ನೋಡಿ, ನಾನು ನೋಡಿ ಈಗ ನನಗೆ ಬೇ ಲೀಫ್ ಸಿಕ್ಕಿತ್ತು ಪಲಾವ್ ಎಲೆ, ಅದನ್ನು ತೆಗೆದಿಟ್ಕೊಂಡಿದ್ದೇನೆ. ತೆಗೀರಿ, ಆಲ್ರೆಡಿ ರೈಸಿಗೆಲ್ಲ ಅದರ ಫ್ಲೇವರ್ ಬಂದಿರುತ್ತೆ, ಸೊ ಈ ಹಾಕಬೇಡಿ, ತೆಗೆದಿಟ್ಕೊಳ್ಳಿ ಅದನ್ನು. ಈಗ ಎಲ್ಲ ರೈಸನ್ನು ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ಫಿಶ್ ಎಲ್ಲ ಕವರ್ ಆಗುವ ಹಾಗೆ ಸ್ಪ್ರೆಡ್ ಮಾಡಿದ್ರೆ ಆಯಿತು. ನೋಡಿ ತುಂಬ ಈಸಿ ಕೂಡ, ಮಸಾಲೆ ಏನು ಅಷ್ಟೇನು ಟೈಮ್ ಆಗಲ್ಲ, ಆಲ್ರೆಡಿ ರೆಡಿಮೇಡ್ ಎಲ್ಲ ಇರುತ್ತೆ ಮನೆಯಲ್ಲೇ ಮಸಾಲೆ ಎಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ಮತ್ತು ಅಷ್ಟೇ ಟೇಸ್ಟ್ ಸಹ ಇದೆ. ಯಾವತ್ತು ಒಂದೇ ಥರ ಚಿಕನ್ ಬಿರಿಯಾನಿ ಎಲ್ಲ ತಿನ್ನೋದಕ್ಕಿಂತ ಈ ಥರ ಒಂದು ಡಿಫ್ರೆಂಟಾಗಿ ಫಿಶ್ ಬಿರಿಯಾನಿ ಮಾಡಿದರೆ ತುಂಬ ಟೇಸ್ಟ್ ಸಹ ಆಗುತ್ತೆ, ಮತ್ತು ಒಂದು ಡಿಫ್ರೆಂಟಾಗಿ ಮಾಡಿದ್ದೇವೆ ಅಂತ ಸಹ ಒಂದು ಖುಷಿ ಸಹ ನಮಗೆ. ನೋಡಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಮ್ಮೆ ಈ ರೈಸ್ ನೀವು ಟ್ರೈ ಮಾಡಿ ನೋಡಿ, ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಆಗುತ್ತೆ ಈ ರೈಸಲ್ಲಿ ಮಾಡಿದರೆ. ಈಗ ನಾನು ನೋಡಿ ಹಳದಿ ಮತ್ತು ರೋಸ್ ವಾಟರ್ ಮಿಕ್ಸ್ ಮಾಡಿದ್ದೇನೆ ನೋಡಿ, ಅದನ್ನು ಈ ಥರ ಹಾಕ್ಕೊಳ್ತೇನೆ. ನೆಕ್ಸ್ಟ್ ಇದಕ್ಕೆ ಇನ್ನೊಮ್ಮೆ ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸ್ ಆ್ಯಂಡ್ ಮಿಂಟ್ ಲೀವ್ಸ್, ಪುದೀನ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಫ್ರೈಡ್ ಆನಿಯನ್ ಮತ್ತು ಫ್ರೈಡ್ ನಟ್ಸ್ ಹಾಕಿದರೆ ಆಯಿತು. ನೋಡಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಗೀ, ತುಪ್ಪ ಹಾಕೊಳ್ಳಿಕ್ಕಿದೆ. ಪುದೀನ ಸೊಪ್ಪನ್ನು ನಾನು ನೋಡಿ ಈ ಥರ ಕೈಯಲ್ಲಿ ಕಟ್ ಮಾಡಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೇನೆ. ಈಗ ಲಾಸ್ಟಿಗೆ ತುಪ್ಪ ಹಾಕೊಳ್ಳಿ. ನೋಡಿ ಮಿಡ್ಲಲ್ಲಿ ಸ್ವಲ್ಪ ಈ ಥರ ಮಾಡಿ ಗೀಯನ್ನು ಹಾಕೋದ್ರಿಂದ ಅದು ಎಲ್ಲ ಒಳಗೆ ಎಲ್ಲ ಇಳ್ಕೊಂಡು ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಈ ಥರ ಸ್ವಲ್ಪ ಹೋಲ್ ಮಾಡಿಕೊಂಡು ಅದರೊಳಗೆ ಗೀ ಹಾಕಿ ಅದನ್ನು ಕವರ್ ಮಾಡ್ತಿದ್ದೇನೆ. ಗೀ ಎಲ್ಲ ಹಾಕಿದ ಮೇಲೆ ಮುಚ್ಚಳವನ್ನು ಮುಚ್ಚಿ ಅದಕ್ಕೆ ಇದನ್ನೀಗ ನಾವು ದಮ್ಮಲ್ಲಿಡುವ. ನಾನಿಲ್ಲಿ ಮುಚ್ಚಳವನ್ನು ಮುಚ್ಚುತ್ತಿದ್ದೇನೆ. ಇದು ಆಲ್ರೆಡಿ ಟೈಟ್ ಆಗಿದೆ ಮುಚ್ಚಳ, ಸೊ ನಾನು ಸೈಡಲ್ಲಿ ಏನು ಕವರ್ ಮಾಡ್ತಿಲ್ಲ, ಗೋಧಿ ಹಿಟ್ಟಿದ್ದು ಕವರ್ ಏನು ಮಾಡ್ತಿಲ್ಲ. ಇದು ಮುಚ್ಚಳ ನೋಡಿ ಕವರ್ ಆಗಿದೆ. ಮತ್ತೆ ಇಲ್ಲಿ ಹೋಲ್ ಇರುವಲ್ಲಿ ನಾನು ಸಣ್ಣದೊಂದು ಸೆಲೋ ಟೇಪ್ ಹಾಕ್ತಿದ್ದೇನೆ, ದಮ್ಮೆಲ್ಲ ಹೊರಗೆ ಹೋಗಬಾರ್ದಂತ. ನೋಡಿ ಇಲ್ಲಿ ಸಣ್ಣ ಹೋಲ್ಗೆ ಈ ಥರ ಸೆಲೋ ಟೇಪ್ ಹಾಕ್ಕೊಳ್ತಿದ್ದೇನೆ.
ಆಮೇಲೆ ಇದನ್ನು ದಮ್ಮಲ್ಲಿ ಇಟ್ಟರೆ ಆಯಿತು. ನಾನಿಲ್ಲಿ ಗ್ಯಾಸಲ್ಲಿ ನೋಡಿ ಈ ಥರ ಆಲ್ರೆಡಿ ಒಂದು ಐರನ್ ಪ್ಯಾನನ್ನು ಫಸ್ಟಿಗೆ ಬಿಸಿ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ನೀವು ಈ ಥರ ಪ್ಯಾನ್ ಇಲ್ಲದಿದ್ದರೆ ನಾನ್ ಸ್ಟಿಕ್ ಪ್ಯಾನ್ ಸಹ ಇಟ್ಕೊಳ್ಬೋದು, ಅಥವಾ ನಾವು ಫಿಶ್ ಫ್ರೈ ಮಾಡ್ತೇವೆ ನೋಡಿ ಆ ಥರ ಪ್ಯಾನ್ ಆದರೆ ಕರೆಕ್ಟಾಗಿ ಪಾತ್ರೆ ಕುತ್ಕೊಳ್ಬೇಕು ಅದರಲ್ಲಿ. ಆ ಥರ ತಗೊಳ್ಳಿ ಪ್ಯಾನನ್ನು ನೀವು. ಇದನ್ನು ಫಸ್ಟಿಗೆ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ನೆಕ್ಸ್ಟ್ ಇದರ ಮೇಲೆ ನಾವು ಮಾಡಿದ ಪಾತ್ರೆ ನೋಡಿ, ಈ ಪಾತ್ರೆಯನ್ನು ಇಟ್ಟರೆ ಆಯಿತು. ಆದರೆ ಗ್ಯಾಸ್ ತುಂಬ ಸ್ಲೋವಲ್ಲಿಡಿ. ಒಂದು 10 ಮಿನಿಟ್ಸ್ ಆದರೂ ಹೀಗೆ ಸ್ಲೋವಲ್ಲಿಡಿ. ನಿಮ್ಮದು ಬಿರಿಯಾನಿ ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಆಗುತ್ತೆ ಇದು.